ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಈಗಾಗಲೇ ಬಿಗ್ ಬಾಸ್ ಟೀಮ್ ನಿಂದ ಸಾಕಷ್ಟು ಸಿದ್ಧತೆ ನಡೆಯುತ್ತಿದ್ದು, ಬಿಗ್ ಬಾಸ್ ಶುರುವಾಗೋದಕ್ಕಿಂತ ಮುಂಚೆನೆ ಬಿಗ್ ಬಾಸ್ ತಂಡಕ್ಕೆ ಸಂಕಷ್ಟವೊಂದು ಎದುರಾಗಿದ್ದು, ಇದು ನಟ ಕಿಚ್ಚ ಸುದೀಪ್ ಅವರಿಗೆ ಮತ್ತೆ ಬೇಸರವನ್ನ ಉಂಟು ಮಾಡಿದೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗೋದಕ್ಕಿಂತ ಮುಂಚೆನೆ ಕಾನೂನು ಸಮಸ್ಯೆ ಎದುರಾಗಿದ್ದು, ಇದರಿಂದಾಗಿಯೇ ಬಿಗ್ ಬಾಸ್ ಇನ್ನು 1 ತಿಂಗಳ ಕಾಲ ತಡವಾಗಿ ಶುರುವಾಗಬಹುದು ಅಂತ ಹೇಳಲಾಗ್ತಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕರ್ನಾಟಕದ ತುಂಬಾನೇ ಜನಪ್ರಿಯವಾದ ರಿಯಾಲಿಟಿ ಶೋ ಆಗಿದ್ದು, ಇದನ್ನ ಕಿಚ್ಚ ಸುದೀಪ್ ಅವರು ಸತತವಾಗಿ 11 ವರ್ಷಗಳಿಂದ ನಡೆಸಿಕೊಂಡು ಬರ್ತಿದ್ದು, ಈ ವರ್ಷ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನ ನಡೆಸಲ್ಲ ಅಂತ ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಿತ್ತು. ಆದ್ರೆ ಕೊನೆಗೂ ನಟ ಕಿಚ್ಚ ಸುದೀಪ್ ಬಿಗ್ ಬಾಸ್ 12 ಅನ್ನ ಕೂಡ ನಡೆಸೋದಕ್ಕೆ ಒಪ್ಪಿದ್ದು, ಇದಕ್ಕೆ ಅಗ್ರಿಮೆಂಟ್ ಅನ್ನು ಕೂಡ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಟೀಮ್ ನ ಜೊತೆಗೆ ಸೈನ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ 12 ಆರಂಭದಲ್ಲೇ ಕಾನೂನು ಸಮಸ್ಯೆ ಒಂದು ಎದುರಾಗಿದ್ದು, ಅಷ್ಟಕ್ಕೂ ಬಿಗ್ ಬಾಸ್ ಟೀಮ್ ಗೆ ಉಂಟಾಗಿರುವ ಆ ಒಂದು ಸಮಸ್ಯೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಬಿಗ್ ಬಾಸ್ ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಸಮಸ್ಯೆ ಒಂದು ಎದುರಾಗಿದೆ ಅಂತ ಹೇಳಲಾಗ್ತಿದೆ. ಪ್ರೈವೇಟ್ ಜಾಗದಲ್ಲಿ ಕಮರ್ಷಿಯಲ್ ಯೂಸ್ಗೋಸ್ಕರ ಯಾವುದೇ ಲೈಸೆನ್ಸ್ ಇಲ್ಲದೆ ಬಿಗ್ ಬಾಸ್ ಮನೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಅಂತ ಅರವಿಂದ್ ಎನ್ನುವವರು ಬಿಗ್ ಬಾಸ್ ತಂಡದ ಮೇಲೆ ಕೇಸ್ ಹಾಕಿದ್ದು, ಈ ಒಂದು ಕಾನೂನು ಸಮಸ್ಯೆಯಿಂದ ಹೊರಬಂದು ಬಿಗ್ ಬಾಸ್ ಅನ್ನ ಟಿವಿಯಲ್ಲಿ ಶುರು ಮಾಡೋದಕ್ಕೆ 1 ತಿಂಗಳು ತಡ ಆಗಬಹುದು ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.